ಶೆಡ್ ಒಳಗಡೆ ಏನು ರೇಣುಕಾಸ್ವಾಮಿಯನ್ನು ಹತ್ಯೆ ಮಾಡಿರ್ತಾರೋ ಅದರ CCTV ಕ್ಯಾಮ್ರಾ ಫುಟೇಜ್ ಅನ್ನೋದು ಸಿಕ್ಕಿದೆಯಂತೆ. ಅದರಲ್ಲಿ ದರ್ಶನ್ ಅವರು ಕೂಡ ಹೊಡೆದಿದ್ದಾರೆ. ದರ್ಶನ್ ಅವರು ಕೂಡ ಲಾರಿಗೆ ಎತ್ಕೊಂಡು ಹೋಗಿ ಹೊಡೆದಿದ್ದಾರೆ. ಅದಾದ ನಂತರ ಕಬ್ಬಿಣವನ್ನು ಕಾಯಿಸಿ ಬರೆ ಹಾಕಿರ್ತಾರಂತೆ. ಸರಿಸುಮಾರು 14ರಿಂದ 15 ಜಾಗಗಳಲ್ಲಿ ಬರೆ ಹಾಕಿ ಹೊಡೆದು ಸಾಯಿಸಿದ್ದಾರೆ. ಇಷ್ಟೆಲ್ಲ ಎವಿಡೆನ್ಸ್ ಇದ್ದರೂ ಕೂಡ ದರ್ಶನ್ ಅವರನ್ನು ಬಿಡಿಸ್ಕೊಬರ್ಬೋದು. ಅದು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಇವರೇನಾದರೂ ಮನಸ್ಸು ಮಾಡಿದ್ರು ಅಂದರೆ ದರ್ಶನ್ ಅವರನ್ನು ಬ್ರಹ್ಮ ಬಂದರೂ ಕೂಡ ಬಿಡಿಸ್ಕೊಬರೋದಕ್ಕಾಗೋದಿಲ್ಲ. ಕನಿಷ್ಠ ಅಂದರೂ ಕೂಡ 10 ವರ್ಷ ಜೈಲಾಗುತ್ತೆ. ಹಾಗಿದ್ರೆ ಕಂಪ್ಲೀಟ್ ಅಪ್ಡೇಟ್ಸ್ ಏನು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಫಸ್ಟು ಆ ಶೆಡ್ ಒಳಗಡೆ ಒಂದು CCTV ಕ್ಯಾಮ್ರಾ, ಒಂದು 4-5 CCTV ಕ್ಯಾಮ್ರಾ ಇರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಆ CCTV ಕ್ಯಾಮ್ರಾ ಒಂದು ಪೊಲೀಸರ ಆಡಿಯೋ ಅನ್ನೋದು ವೈರಲ್ ಆಗ್ತಿದೆ. ಅಂದರೆ ಒಬ್ಬರು ಪೊಲೀಸರು ಮತ್ತು ಇನ್ನೊಬ್ಬರು ಪೊಲೀಸರ ಆಪ್ತರು ಎಕ್ಸ್ಪ್ಲೈನ್ ಮಾಡ್ತಿರ್ತಾರೆ ಕೇಸ್ ಬಗ್ಗೆ. ಅಲ್ಲಿ ಒಬ್ಬರು ಪೊಲೀಸರು ಏನಂತ ಹೇಳ್ತಾರೆ ಅಂದರೆ, ಅದು ಆಡಿಯೋ ಕೇಳಿದವರು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದು ಪೊಲೀಸ್ ಅಂತ. ಅವ್ರು ಏನು ಹೇಳ್ತಾರೆ ಅಂದರೆ, ದರ್ಶನ್ ಅವರು ಕೂಡ ಹೊಡೆದಿರೋದು ಆ CCTV ಕ್ಯಾಮ್ರಾದಲ್ಲಿ ಫುಟೇಜಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ಮತ್ತು ಕಬ್ಬಿಣವನ್ನು ಕಾಯಿಸಿ ಬರೆಯನ್ನು ಹಾಕಿರ್ತಾರಂತೆ. ಎಲ್ಲಂದರೆ ಅಲ್ಲಿ ಹೊಡೆದು ಒಂದು ಲಾರಿ ನಿಂತಿರುತ್ತಂತೆ, ಲಾರಿಗೆ ಎತ್ಕೊಂಡೋಗಿ ಹೊಡೆದಿದ್ದಾರೆ. ಇದು ಇನ್ನೊಂದಕ್ಕೂ ಕೂಡ ಮ್ಯಾಚ್ ಆಗ್ತಿದೆ. ಏನಂದರೆ ಅಲ್ಲಿ ಸ್ಟೇಟ್ಮೆಂಟ್ಗಳನ್ನು ತೊಗೊಂಡಿರ್ತಾರಲ್ಲ, A17 A20 ಆರೋಪಿಗಳಿದಾರಲ್ವಾ, ಸೊ ಅವರೆಲ್ಲ ಸ್ಟೇಟ್ಮೆಂಟಲ್ಲಿ ಇದಿತ್ತು. ಲಾರಿಗೆ ಎತ್ಕೊಂಡೋಗಿ ಹೊಡೆದಿರೋ ಅಂಥದ್ದು, ಲಾರಿಗೆ ಹೊಡೆದು ಮತ್ತು ಮರ್ಮಾಂಗಕ್ಕೆ ಹೊಡೆದವಾಗ ತೀವ್ರವಾಗಿ ಗಾಯ ಆಗಿರೋದಂತೂ, ಪವಿತ್ರ ಗೌಡ ಅವರು ಚಪ್ಪಲಿಯಲ್ಲಿ ಹೊಡೆದಿದ್ದು, ಅದಾದ ನಂತರ ದರ್ಶನ್ ಅವರು ಹೊಡೆದಿರೋದು, ದರ್ಶನ್ ಬೆಲ್ಟಲ್ಲಿ ಹೊಡೆದಿರೋದು, ಇದೆಲ್ಲ CCTV ಕ್ಯಾಮ್ರಾನ ಪಕ್ಕಕ್ಕಿಡೋದಾದರೆ ಈ ಆರೋಪಿಗಳು ಏನಿರ್ತಾರೋ ಅವರ ಹೇಳಿಕೆಗಳು ಕೂಡ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಿದೆ. ಸೊ ಒಂದು ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಎವಿಡೆನ್ಸ್ ಇದು CCTV ಕ್ಯಾಮ್ರಾ ಫುಟೇಜು. ಅದಾದ ನಂತರ ನೆಕ್ಸ್ಟ್ ನೋಡ್ಕೊಳ್ಳೋದಾದ್ರೆ, ರವಿ ಅನ್ನೋರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಸರೆಂಡರ್ ಆಗಿದ್ದಾರೆ ಹೋಗ್ಬಿಟ್ಟು SP ಆಫೀಸಲ್ಲಿ. ಇವ್ರು ಯಾರಂದ್ರೆ ಒಂದು ಕ್ಯಾಬ್ ಡ್ರೈವರು. ಇವ್ರನ್ನ ಯಾರು ಕರೆದಿರ್ತಾರೆ ಅಂದರೆ ರಾಘವೇಂದ್ರ ಅನ್ನೋರು ಯಾರು, ಚಿತ್ರದುರ್ಗ ಡಿ-ಬಾಸ್ ಫ್ಯಾನ್ಸ್ ಅಸೋಸಿಯೇಷನ್ನ ಪ್ರೆಸಿಡೆಂಟು. ಸೊ ಅವರು ಕ್ಯಾಬ್ ಮಾಡಿಕೊಂಡು ಬಾಡಿಗೆಗೆ ಈ ರೇಣುಕಾ ಸ್ವಾಮಿನ ಎತ್ತಾಕೊಂಡು ಬಂದು ಬೆಂಗಳೂರಿಗೆ ಬಿಟ್ಟಿರ್ತಾರಂತೆ. ಬೆಂಗಳೂರಿಗೆ ಬಿಡೋವಾಗ ಆ ಶೆಡ್ಡಲ್ಲಿ ದರ್ಶನ್ ಅವರನ್ನು ಕೂಡ ನೋಡಿದ್ರು ಅಂತ ಹೇಳ್ಬಿಟ್ಟು ರವಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಒಂದಕ್ಕೆ ಪಕ್ಕಕ್ಕಿಡೋದಾದರೆ, ಈ 17 ಜನ ಏನಿದಾರೋ ಈ 17 ಜನದಲ್ಲಿ ಇಬ್ಬರು ಅಪ್ರೂವಲ್ ಆಗಿದ್ದಾರೆ. ಅಂದರೆ ನಾವು ಏನಿದೆಯೋ ಅದನ್ನು ಒಪ್ಕೊಬಿಡ್ತೀವಿ ಜಡ್ಜ್ ಮುಂದೆ. ಎಷ್ಟೇ ಇವಾಗ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಪೊಲೀಸರ ಹತ್ರ ಸ್ಟೇಟ್ಮೆಂಟನ್ನು ತಗೊಂಡ್ರು ಕೂಡ ಕೋರ್ಟಲ್ಲಿ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಏನಕ್ಕಂದರೆ ಪೊಲೀಸರು ಒಡೆದು ತೊಗೊಂಡಿರ್ಬೋದು, ಅಥವಾ ಭಯ ಇಡಿಸಿ ತೊಗೊಂಡಿರ್ಬೋದು, ಅಥವಾ ಏನಾದರೂ ಆಮಿಷವನ್ನು ಒಡ್ಡಿ ಆ ಸ್ಟೇಟ್ಮೆಂಟ್ಗಳನ್ನು ತೊಗೊಂಡಿರ್ಬೋದು. ಆದರೆ ಜಡ್ಜ್ ಮುಂದೆ ಯಾವಾಗ ಸ್ಟೇಟ್ಮೆಂಟ್ ತೊಗೊಳ್ತಾರೋ ಅದು ತುಂಬ ಸ್ಟ್ರಾಂಗ್ ಎವಿಡೆನ್ಸ್ ಆಗುತ್ತೆ. ಅದರಲ್ಲಿ ಇಬ್ಬರು ಜಡ್ಜ್ ಮುಂದೆ 164 ಅಂಡರಲ್ಲಿ ಜಡ್ಜ್ ಮುಂದೆ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರಂತೆ. ಸೊ ಈ ಜಡ್ಜ್ ಮುಂದೆ ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟು ಅದ್ರ ಮೇಲೆ ಒಂದು ಸೈನ್ ಕೂಡ ಹಾಕ್ಸ್ಕೊಳ್ತಾರೆ. ಅದೇನಾದರೂ ಕೊಟ್ಟಿದ್ದಾರೆ ಅಂದರೆ ಭಯಂಕರ ಸ್ಟ್ರಾಂಗ್ ಎವಿಡೆನ್ಸ್ ಅನ್ನೋದಾಗುತ್ತೆ. ಇಬ್ಬರು ಒಪ್ಕೊಂಡಿದ್ದಾರಂತೆ, ನಾವು ಏನಿದೆಯೋ ಅದನ್ನು ಒಪ್ಕೊಳ್ತೀವಿ ಅಂತ. ಮತ್ತು ಈ 17 ಜನ ಏನಿದಾರೋ 17 ಜನದ ಕೂಡ ಲಿಂಕ್ ಆಗ್ತಿದೆ, 1 to 1. ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಇವಾಗ ಸಹಜವಾಗಿ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ, ದರ್ಶನ್ ಅವ್ರನ್ನ ಯಾರೋ ಸಿಕ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಹಾಗಿದ್ರೆ ಬೇರೆಯವ್ರು ಯಾರು ಮಾಡಿದ್ದಾರೆ ಅದನ್ನು ಹೇಳ್ಬೇಕಲ್ವಾ. ಕರ್ಕೊಬಂದಿರೋದು ದರ್ಶನ್ ಅವರ ಫ್ಯಾನ್ಸ್ ಅಸೋಸಿಯೇಷನ್ ಇದು. ಸೊ ಆಯ್ತು, ಇವಾಗ ದರ್ಶನ್ ಗೊತ್ತಿಲ್ಲದೇ ಮಾಡಿದ್ರು ಅಂದ್ಕೊಳ್ಳಿ. ದರ್ಶನ್ ಯಾರಿಗೋಸ್ಕರ ಮಾಡಿರ್ತಾರೆ? ದರ್ಶನ್ ಅವ್ರು ಹೇಳಿದ್ರೆ ತಾನೇ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ. ಸೊ ಪವಿತ್ರ ಗೌಡಗೆ ಇನ್ ಕೇಸ್ ದರ್ಶನ್ಗೆ ಇದರಲ್ಲಿ ಇನ್ವಾಲ್ವ್ ಇಲ್ಲ ಅಂದರೂ ಕೂಡ, ದರ್ಶನ್ಗೆ ಈ ವಿಷಯ ಗೊತ್ತಿದ್ರೂ ಕೂಡ ಸೇಮ್ ಶಿಕ್ಷೆ ಆಗುತ್ತೆ. ಮಾಡಿದವನಿಗೆ ಎಷ್ಟು ಶಿಕ್ಷೆ ಆಗುತ್ತೋ ಅಷ್ಟೇ ಶಿಕ್ಷೆ ಮಾಡಿಸ್ದವನಿಗೂ ಕೂಡ ಆಗುತ್ತೆ, ಈವನ್ ಜಾಸ್ತಿ ಆಗುತ್ತೆ. ಸೊ ನ್ಯೂಸ್ ನೋಡೋಣ ಇನ್ನು ನೆಕ್ಸ್ಟ್ ಏನೇನು ಸಿಕ್ಕಿದೆ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಎವಿಡೆನ್ಸ್ ಅನ್ನೋದು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಕರಿತೀವಲ್ವ. ಸೊ ಟೆಕ್ನಿಕಲ್ ಎವಿಡೆನ್ಸ್ ಭಯಂಕರ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಸೊ ಈ ಎಲ್ಲ ಎವಿಡೆನ್ಸ್ನೇನಾದರೂ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ದರ್ಶನ್ಗೆ ಬೇಲ್ ಅನ್ನೋದು ಸಿಗೋದಿಲ್ಲ. ಲೋವರ್ ಕೋರ್ಟಲ್ಲ, ಹೈಯರ್ ಕೋರ್ಟಲ್ಲೂ ಕೂಡ ಬೇಲ್ ಅನ್ನೋದು ಸಿಗೋದಿಲ್ಲ. ಈವನ್ ಸುಪ್ರೀಂ ಕೋರ್ಟ್ಗೆ ಹೋದ್ರೂ ಕೂಡ 302 ಏನು ಕೇಸ್ ಇದೆಯೋ ಇದರಲ್ಲಿ ಯಾವುದೇ ಕಾರಣಕ್ಕೂ ಸಿಗೋದಿಲ್ಲ. ಅದರಲ್ಲೂ ಕೂಡ ಇಲ್ಲಿ 2 ಕೇಸ್ ಬಿದ್ದಿದೆ, 2 ಅಲ್ಲ 3 ಕೇಸ್ ಆಗುತ್ತೆ. ಒಂದು 302 ಏನಂದರೆ ಬೇಕು ಅಂತ ಮರ್ಡರ್ ಮಾಡೋದು, ಅಂದರೆ ಯಾರನ್ನೋ ಒಬ್ಬರನ್ನ ವೆಯ್ಟ್ ಮಾಡಿ, ಅಂದರೆ ನಮಗೆ ಗೊತ್ತಿದ್ದು ಮರ್ಡರ್ ಮಾಡೋವಂಥದ್ದು. 304 ಆಗಿದ್ದರೆ ಇದರಲ್ಲಿ ಬೇಲ್ ಸಿಕ್ತಿತ್ತು, ಈಸಿಯಾಗಿ ಇವಾಗ ದರ್ಶನ್ ಆಚೆ ಬರ್ಬೋದಾಗಿತ್ತು. 304 ಅಂದರೆ ಏನಂದರೆ, ಇವಾಗ ನನಗೆ ಯಾರೋ ಒಬ್ಬನ ಮೇಲೆ ಕೋಪ ಬರುತ್ತೆ, ಅವನ್ನ ಹೊಡೆದ್ಬಿಡೋದು, ಅವನ ಅಚಾನಕ್ ಸತ್ತೋಗ್ತಾನೆ, ಅಥವಾ ಯಾರಿಗೋ ಒಬ್ರು ಗುದ್ಬಿಡೋದು. ಸೊ ಇದು 304 ಆಗುತ್ತೆ. ಇದಕ್ಕೆ ಅಷ್ಟೊಂದು ಶಿಕ್ಷೆ ಇಲ್ಲ. ಶಿಕ್ಷೆ ಇದೆ, ಒಬ್ಬರನ್ನ ಸಾಯಿಸುವಂಥದ್ದು ತಪ್ಪು, ಸೊ ಅದಕ್ಕೆ ಶಿಕ್ಷೆ ಇದೆ. ಬಟ್ 302 ಇಂಟೆನ್ಷಲಿ ಮರ್ಡರ್ ಮಾಡುವಂಥದ್ದು, ಇಂಟೆನ್ಷಲಿ ಬೇಕು ಅಂತ. ಸೊ ಇದು 302 ಅಪ್ಲಿಕೇಬಲ್ ಜೊತೆ ಕಿಡ್ನಾಪ್ ಕೇಸ್ ಆ್ಯಡ್ ಆಗಿದೆ, 201 ಕೇಸ್ ಆ್ಯಡ್ ಆಗಿದೆ. ಸೊ ಅವ್ರನ್ನ ಅಲ್ಲಿಂದ ಚಿತ್ರದುರ್ಗದಿಂದ ಕರ್ಕೊಬಂದಿದ್ದು, ಮತ್ತು ಅಕ್ರಮವಾಗಿ ಬಂಧನದಲ್ಲಿ ಇಟ್ಟಿದ್ದು, ಅಂದರೆ ಒಂದು ಕಿಡ್ನಾಪ್ ಮಾಡಿ ಇಟ್ಟಿದ್ದು, ಅದು ಏನಾದರೂ ಈ ರೇಣುಕಾಸ್ವಾಮಿ ಬದುಕಿದ್ರೆ ಅದೊಂದು ಕೇಸ್ ಆ್ಯಡ್ ಆಗ್ತಿತ್ತು. ಇವಾಗ ಸತ್ತೋಗಿರೋದ್ರಿಂದ ಡೈರೆಕ್ಟ್ 302 ಅಂಡರಲ್ಲೇ ಬರುತ್ತೆ. ಸೊ ಅವನ್ನ ಇಷ್ಟೆಲ್ಲ ಅಲ್ಲದೆ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಇವರು ಟ್ರೈ ಮಾಡಿದ್ದಾರೆ. ಅಂದರೆ ಮರ್ಡರ್ ಆಗಿರೋದು ಒಂದು ಕಡೆ ಆದರೆ ಅದನ್ನು ಎತ್ಕೊಂಡೋಗಿ ಬಿಸಾಕಿ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಇವರು ಟ್ರೈ ಮಾಡಿದ್ದಾರೆ. ಸೊ ಈ 3 ಕೇಸಲ್ಲಿ ಈ A1 A17 ಯಾರಿದ್ದಾರೋ ಎಲ್ಲರಿಗೂ ಕೂಡ ಸೇಮ್ ಶಿಕ್ಷೆ ಆಗುತ್ತೆ. ಕನಿಷ್ಠ ಅಂದರೆ 10 ವರ್ಷ ಜೈಲು ಮಿನಿಮಮ್. ಅದು ಹೇಳ್ತಿರೋದು, ಇದು ಸಾಕ್ಷಿ ಏನಾದರೂ ಪ್ರೂವ್ ಆದರೆ ಮಿನಿಮಮ್ 10 ವರ್ಷ ಜೈಲಾಗುತ್ತೆ. ಮ್ಯಾಕ್ಸಿಮಮ್ ಜೀವಿತಾವಧಿ ಆಗ್ಬೋದು, ಅಥವಾ
ಮರಣದಂಡನೆ ಅಂದರೆ ಗಲ್ಲು ಶಿಕ್ಷೆ ಕೂಡ ಆಗ್ಬೋದು. ಆದರೆ ಇದೆಲ್ಲ ಕೂಡ ಪ್ರೂವ್ ಆಗಬೇಕು. ಸೊ ಈ ಪ್ರೂವ್ ಆಗಬೇಕಂದ್ರೆ ಏನು ಮಾಡಬೇಕಂದ್ರೆ, ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಇವ್ರೊಬ್ಬರು ಅಂದ್ಕೊಂಡ್ರೆ ಈ ಕೇಸನ್ನು ದಿಕ್ಕನ್ನು ತಪ್ಪಿಸ್ಬೋದು ಅಂತ. ಅವ್ರು ಯಾರಂದರೆ ರಾಜಕಾರಣಿಗಳು. ಸೊ ರಾಜಕಾರಣಿಗಳು ಏನಾದರೂ ಒತ್ತಡ ಹಾಕಿದ್ರು ಅಂದ್ಕೊಳ್ಳಿ ಪೊಲೀಸವ್ರ ಮೇಲೆ, ಖಂಡಿತವಾಗಿಯೂ ಕೂಡ ಪೊಲೀಸರು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿರ್ತಾರೋ ಅವೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಸಬ್ಮಿಟ್ ಮಾಡಿದ್ರೇ ಕೇಸ್ ಅನ್ನೋದು ಸ್ಟ್ರಾಂಗ್ ಆಗಿರೋದು. ಮತ್ತು ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಕೂಡ ಏನು ದರ್ಶನ್ ಕಡೆ ಅವರು ಹಣ ಕೊಡೋದು ಏನೋ ಒಂದು ಅವೆಲ್ಲ ಸೆಕೆಂಡ್ರಿ ಆದರೆ ಅವ್ರಿಗೆ ಏನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೋ, ಈ ಪೊಲೀಸರು ಏನು ಎವಿಡೆನ್ಸನ್ನು ಕೊಟ್ಟಿರ್ತಾರೋ ಅದ್ರ ಮೇಲೇ ವಾದ ಮಾಡಬೇಕಾಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟಿವ್ ಕೆಲಸ ಜಸ್ಟ್ ಒಂದು 5 to 10% ಅಷ್ಟೇ, ಒಂದು 10% ಮ್ಯಾಕ್ಸಿಮಮ್. ಆದರೆ ಇದು ಏನು ಎವಿಡೆನ್ಸ್ ಇರುತ್ತೋ ಅದನ್ನು ಸಬ್ಮಿಟ್ ಮಾಡುವಂಥದ್ದು 90% ಕೆಲಸ ಇರುತ್ತೆ. ಈ ಎವಿಡೆನ್ಸ್ ಏನಾದರೂ ಅಲ್ಲಿ ಸಬ್ಮಿಟ್ ಆಗಿಲ್ಲ ಅಂದರೆ ಆರಾಮಾಗಿ ದರ್ಶನ್ ಅವ್ರಿಗೆ ಬೇಲ್ ಸಿಗುತ್ತೆ. ಯಾಕಂದರೆ ಇವಾಗ ಎಷ್ಟೇ ಇದು ವಾದ ವಿವಾದ ಆದರೂ ಕೂಡ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಇದರಲ್ಲಿ ರಾಜಕಾರಣಿಗಳು ಇನ್ವಾಲ್ವ್ ಆದರೆ ದರ್ಶನ್ ಅವ್ರಿಗೆ ಆರಾಮಾಗಿ ಬೇಲ್ ಸಿಗುತ್ತೆ ಅಂತ ಹೇಳ್ತೀನಿ ನೋಡಿ. ಇವಾಗ ಹಾಸನ್ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಆಯಿತು. ಪೆನ್ ಡ್ರೈವ್ ಹಂಚಿದ್ದು ಯಾರು ಅಂತ ಇದುವರೆಗೂ ಕಂಡುಹಿಡಿಯೋಕ್ಕಾಯ್ತಾ? ಇಲ್ಲ. ನಮ್ಮ ಕರ್ನಾಟಕದ ಪೊಲೀಸ್ ನೆಕ್ಸ್ಟ್ ಲೆವೆಲಲ್ಲಿ ಇದ್ದಾರೆ. ಅವ್ರಿಗೆ ಬಿಟ್ಟಿದ್ರೆ ಒಂದು ದಿನದಲ್ಲಿ ಕಂಡುಹಿಡಿತಿದ್ರು. ಬಟ್ ಸರ್ಕಾರನೇ ಮಾಡಿಸಿರ್ಬೋದು ಅಂತ ಎಲ್ಲರಿಗೂ ಗೊತ್ತು. ಸೊ ಸರ್ಕಾರದ ರಾಜಕಾರಣಿಗಳು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೋಸ್ಕರ ಆ ಕೇಸ್ ಯಾರು ಗೊತ್ತು, ಇವಾಗ ಯಾರು ಹಂಚಿದ್ದು ಅಂತ ಕೇಸ್ ಮುಚ್ಚಾಕಿದ್ರು ಅಷ್ಟೇ. ರಾಜಕಾರಣಿಗಳು ಅಂದ್ಕೊಂಡ್ರೆ ಏನು ಬೇಕಾದ್ರೂ ಮಾಡ್ಬೋದು. ಸೊ ಆ ರಾಜಕಾರಣಿಗಳು ಒತ್ತಡ ಹಾಕಿ ಪೊಲೀಸರ ಮೇಲೆ, ಪೊಲೀಸರು ಏನಾದರೂ ಎವಿಡೆನ್ಸ್ ಕೊಟ್ಟಿಲ್ಲ ಅಂದರೆ ಮಾತ್ರ ದರ್ಶನ್ ಅವರು ಆಚೆ ಬರುವಂಥ ಚಾನ್ಸ್ ಇದೆ. ಆ ಎವಿಡೆನ್ಸ್ ಎಲ್ಲ ಕೊಟ್ಟರು ಅಂದರೆ ದರ್ಶನ್ ಅವ್ರಿಗೆ ಈವನ್ ಸುಪ್ರೀಂ ಕೋರ್ಟಲ್ಲೂ ಕೂಡ ಬೇಲ್ ಸಿಗೋದಿಲ್ಲ. ಸಿಗ್ಬೋದು ಬೇಲ್, ಆದರೆ 3 ತಿಂಗಳಾಗುತ್ತೆ, ಕನಿಷ್ಠ ಅಂದರೂ ಕೂಡ 3 ತಿಂಗಳಾಗುತ್ತೆ. ಅದಾದ ನಂತರ ಕೂಡ ರಾಜಕಾರಣಿಗಳು ಇವಾಗ 3 ತಿಂಗಳಾದ್ಮೇಲೂ ಈ ಎವಿಡೆನ್ಸ್ ಎಷ್ಟು ಸಬ್ಮಿಟ್ ಮಾಡ್ತೀವಿ ಅನ್ನೋದು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೇಸ್ ಯಾವ ಕಡೆ ಆದರೂ ಆಗ್ಬೋದು. ಇವಾಗ ಕಂಪ್ಲೀಟ್ಲಿ ಕೇಸ್ ದರ್ಶನ್ ನಿರಪರಾಧಿ ಅಂತ ಕೂಡ ಪ್ರೂವ್ ಆಗ್ಬೋದು. ಅದೆಲ್ಲ ಕೂಡ ಪೊಲೀಸರ ಕೈಯಲ್ಲಿದೆ. ಪೊಲೀಸರು ಯಾರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದರೆ ರಾಜಕಾರಣಿಗಳು ಯಾವ ರೀತಿ ಒತ್ತಡವನ್ನು ಹಾಕ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ಸಾಕ್ಷಿಗಳು ಪದೇ ದಿನೇ ಇದು ಸ್ಟ್ರಾಂಗ್ ಆಗ್ತಿದೆ. ಮತ್ತು ಈಗಲೂ ಕೂಡ ದರ್ಶನ್ ಅಭಿಮಾನಿಗಳು ಏನು ಸಪೋರ್ಟ್ ಮಾಡ್ತಿದ್ದಾರೋ ದರ್ಶನ್ಗೆ, ಇದರ ವಿರುದ್ಧ ಕೋರ್ಟಲ್ಲಿ ವಾದ ಮಾಡುವಂಥ ಚಾನ್ಸ್ ಇರುತ್ತಂತೆ. ಹೆಂಗಂದರೆ ಇವಾಗ ಎಲ್ಲರೂ ಕೂಡ ಶಾಂತಿಯಿಂದ ಬಾಳಬೇಕು ಅನ್ನೋದು ಒಂದು ಸಂವಿಧಾನದ ಮೂಲ ಉದ್ದೇಶ. ಸೊ ಈ ದರ್ಶನ್ ಅಭಿಮಾನಿಗಳು ಏನು ಮಾಡ್ತಿದ್ದಾರೆ ಅಂದರೆ ಡಿ ಬಾಸ್ ನಮ್ಮ ಬಾಸ್ ಯಾರು ಚಾಲೆಂಜ್, ಅಲ್ಲೆಲ್ಲ ಶಾಂತಿಯನ್ನು ಹಾಳು ಮಾಡ್ತಿದ್ದಾರೆ. ಒಬ್ಬ ಆರೋಪಿ ಏನಿದಾರೋ, ಇವಾಗ ನೀವು ಹೇಳ್ಬೋದು ಇನ್ನೂ ಪ್ರೂವ್ ಆಗಿಲ್ಲಲ್ಲ ಅಂತ. ಬಟ್ ಪ್ರೂವ್ ಆಗದೆ ಯಾರು ಮಾಡಿರೋದು ಬೇರೆಯವ್ರನ್ನ ಹೇಳಿ. ಇವಾಗ ಸಹಜವಾಗಿ ಎಲ್ಲರಿಗೂ ಕೂಡ 2 ಆ್ಯಂಗಲ್ ಇರುತ್ತೆ. ಒಬ್ಬರು ಮಾಡಿಲ್ಲ ಅಂದರೆ ಇನ್ನೊಬ್ಬರು ಮಾಡಿರಬೇಕು. ಇನ್ನೊಬ್ಬರು ಮಾಡಿರೋದಕ್ಕೆ ಎಲ್ಲಿದೆ? ದರ್ಶನ್ ಅಮಾಯಕರು ಮತ್ತು ಪವಿತ್ರ ಗೌಡ ಅಮಾಯಕರು ಅಂತ ಬಿಟ್ಟು ಕೆಲವು ಲಾಯರ್ಗಳು ಹೇಳ್ತಿದ್ದಾರೆ. ಬಟ್ ಇನ್ನು ಯಾರಪ್ಪ ಮಾಡಿದ್ರು ಅದನ್ನು ಹೇಳ್ಬೇಕಲ್ವಾ? ನೋಡಿ, ಇವ್ರು ಮಾಡಿಲ್ಲ, ಇವ್ರು ಮಾಡಿರೋದು, ಅದಕ್ಕೆ ಎವಿಡೆನ್ಸ್ ಸಿಗ್ತಿದೆ. ಯಾರಾದರೂ ಹೇಳ್ತಿದ್ದಾರಾ? ಯಾರೂ ಇಲ್ಲ. ಜಸ್ಟ್ ನಮ್ಮ ದರ್ಶನ್ ಅವ್ರದ್ದು ಏನು ಪಾತ್ರ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ರಾಜಕೀಯದ ಇನ್ಫ್ಲೂಯೆನ್ಸ್ ಅನ್ನೋದು ವರ್ಕ್ ಆಗುತ್ತೆ. ದರ್ಶನ್ ಅವ್ರು ಆಚೆ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹೊರತು ಬೇರೆಯವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಎವಿಡೆನ್ಸ್ ಝೀರೋ. ಇವ್ರದಕ್ಕೆ ಆಲ್ಮೋಸ್ಟ್ 90% ಎವಿಡೆನ್ಸ್ ಸಿಕ್ಕಿದೆ. ಸೊ ಇದೇನು ಕಂಟಿನ್ಯೂ ಆಗ್ತಿದೆಯೋ, ದರ್ಶನ್ ಅವರು ಯಾವುದೇ ಕಾರಣಕ್ಕೂ ಆಚೆ ಬರೋದಿಲ್ಲ. ದರ್ಶನ್ ಅವರು ಆಚೆ ಬರೋದಕ್ಕೆ ಇಂಪಾಸಿಬಲ್. ಬಟ್ ರಾಜಕೀಯ ಇದರಲ್ಲಿ ಇಂಟರ್ಫಿಯರ್ ಆಗಬಾರ್ದು. ರಾಜಕೀಯ ಒನ್ಸ್ ಇದರಲ್ಲಿ ಎಂಟರ್ ಆಯಿತು ಅಂದರೆ ಖಂಡಿತವಾಗಿಯೂ ಕೂಡ ಆರಾಮಾಗಿ ದರ್ಶನ್ ಅವರು ಆಚೆ ಬರ್ತಾರೆ. ಸೊ ಇಷ್ಟೂ ಕೂಡ ಇವತ್ತಿನ ಅಪ್ಡೇಟು. ಸೊ ಕಾದು ನೋಡಬೇಕು ಇನ್ನು ಏನೇನು ಅಪ್ಡೇಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು. ನಿಮಗೇನು ಅನಿಸುತ್ತೆ? ಮತ್ತು ಈ ಫ್ಯಾನ್ಸ್ ಏನಾದರೂ ಇದೇ ರೀತಿ ಸಪೋರ್ಟ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಪಬ್ಲಿಕ್ ಪ್ರಾಸಿಕ್ಯೂಟಿವ್ ಇದು ಮಾಡ್ಬೋದು. ಅಂದರೆ ಇವರ ಕಡೆಯವರು, ಅವರು ಫ್ಯಾನ್ಸ್ ಅಂತ ಹೇಳೋದಿಲ್ಲ, ಇವರ ಕಡೆಯವರು ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡುವಂಥ ಚಾನ್ಸ್ ಇದೆ. ಇವ್ರಿಗೇನಾದರೂ ಬೇಲ್ ಕೊಟ್ಟರೆ, ಯಾರು ಆರೋಪಿ ಇರ್ತಾರೋ ಅವರಿಗೆ ಬೇಲ್ ಕೊಟ್ಟರೆ ಮತ್ತಷ್ಟು ಶಾಂತಿ ಅನ್ನೋದು ಹಾಳಾಗುತ್ತೆ. ಸೊ ಶಿಕ್ಷೆಯನ್ನು ಆದಷ್ಟು ಬೇಗ ಕೊಡಿ ಅಂತ ಬಿಟ್ಟು ವಾದ ಮಾಡುವಂಥ ಚಾನ್ಸ್ ಇರುತ್ತೆ. ಯಾರು ಸಪೋರ್ಟ್ ಮಾಡ್ತಿದ್ದೀರೋ ಅದು ದರ್ಶನಕ್ಕೆ ಬೆಂಬಲವಾಗಿರೋದಿಲ್ಲ, ಅದು ಕೂಡ ಒಂದು ರೀತಿ ಕಿರುಕುಳ ಆಗುತ್ತೆ. ಅಂದರೆ ದರ್ಶನ್ನ ನೀವು ಇಂಡೈರೆಕ್ಟಾಗಿ ಮತ್ತೆ ಜೈಲಿಗೆ ಕಳಿಸೋದಕ್ಕೆ ಹೆಲ್ಪ್ ಮಾಡ್ತಿದ್ದೀರಾ ಅಂತ ಅಷ್ಟೇ. ಮತ್ತು ದರ್ಶನ್ ಫ್ಯಾನ್ಸ್ ಕೂಡ ಒಂದು ಅರ್ಥ ಮಾಡ್ಕೋಬೇಕು, ಇವಾಗ ಬೇರೆ ಎಲ್ಲ ವಿಚಾರದಲ್ಲೂ ಕೂಡ ಸಪೋರ್ಟ್ ಸಪೋರ್ಟ್ ಮಾಡ್ಕೊಳ್ಳಿ. ದರ್ಶನ್ ಅವರು ವೈಫನ್ನು ಹೊಡೆದ್ರು, ಅದು ಅವ್ರ ಪರ್ಸ್ನಲ್ ವಿಚಾರ, ನಾವು ಮಾತಾಡೋಂಗಿಲ್ಲ. ಎರಡನೇದು, ದರ್ಶನ್ ಅವ್ರದ್ದು ಅದು ಇದು ಚಿಕ್ಕದ ಗಲಾಟೆಗಳು, ಎಲ್ಲರಿಗೂ ಒಂದು ಕೋಪ ಅನ್ನೋದಿರುತ್ತೆ. ಉಪ್ಪು ಖಾರ ತಿಂದವ್ರಿಗೆ ಹೊಡ್ಕೊಳ್ಳಿ, ಅದೆಲ್ಲ ಓಕೆ ನಡೆಯುತ್ತೆ. ದರ್ಶನ್ ಅವರು ಅದೃಷ್ಟ ಲಕ್ಷ್ಮಿ ಬಗ್ಗೆ ಮಾತಾಡಿದ್ರು, ಅದು ನಮ್ಮ ಆಡು ಭಾಷೆಯಲ್ಲಿ ಕೆಲವೊಬ್ಬರು ಮಾತಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ದರ್ಶನ್ ಅವ್ರದ್ದು ಹಲವಾರು ಕೇಸ್ಗಳಿದೆ. ಆದರೆ ದರ್ಶನ್ ಅವರೇ ಸ್ವತಃ ಹೇಳ್ದಂಗೆ ಇವತ್ತು ಅವಳಿರ್ತಾಳೆ, ನಾಳೆ ಇವಳಿರ್ತಾಳೆ, ಅವ್ರ ಅಜ್ಜಿ ಬಡಿಯ, ನನಗೆ ಅಭಿಮಾನಿಗಳು ಮುಖ್ಯ ಅಂತ ಹೇಳಿದರು. ಆದರೆ ಇವತ್ತು ಅವಳಿಗೋಸ್ಕರ ಈ ಅಭಿಮಾನಿನ ಈ ರೀತಿ ಮಾಡಿರೋದು ಸರಿನಾ? ಒಂದು ದರ್ಶನ್ ಫ್ಯಾನ್ಸ್ಗೆ ಕ್ವಶನ್ನು. ಎರಡನೇದು ಬಂದುಬಿಟ್ಟು ತಮ್ಮ ದೇಹದ ಮೈಯಲ್ಲಿರುವಂಥ ಚರ್ಮವನ್ನು ತೆಗೆದು, ಎಲ್ಲ ದರ್ಶನ್ ಫ್ಯಾನ್ಸ್ ಗೊತ್ತಿರುತ್ತೆ, ಚರ್ಮನ ತೆಗೆದು ಅಭಿಮಾನಿಗಳಿಗೆ ಚಪ್ಪಲಿ ಮಾಡಿ ಹಾಕಿದ್ರು ಕೂಡ ಅವರ ಋಣವನ್ನು ತೀರಿಸೋದಕ್ಕಾಗೋದಿಲ್ಲ ಅಂತ ದರ್ಶನ್ ಅವರು ಹೇಳಿದರು. ಎಲ್ಲರಿಗೂ ಗೊತ್ತಿರುತ್ತಲ್ವಾ? ಆದರೆ ಅದೇ ಅಭಿಮಾನಿಯ ಮರ್ಮಾಂಗಕ್ಕೆ ಒದ್ದು, ಇದು ಪ್ರೂವ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ವಾದ ಮಾಡೋಕ್ಕೆ ಬರಬೇಡಿ. CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅಧಿಕಾರಿಗಳು ಮಾತಾಡಿದ್ದಾರೆ. ಅದೇ ಅಭಿಮಾನಿಯ ಮರ್ಮಾಂಗಕ್ಕೆ ಒದ್ದು ಕೊಲೆ ಮಾಡೋದು ನ್ಯಾಯನ? ಸೊ ಇಷ್ಟಾದರೂ ಕೂಡ ಇನ್ನೂ ಇದೆ ಸ್ಟ್ರಾಂಗ್ ಇದು.
ಅದಾದ ನಂತರ ಏನೇನು ಮಾತಾಡಿರ್ತಾರೆ ಅಂತ ನನಗಿಂತ ನಿಮಗೆ ಗೊತ್ತು. ಸೊ ಇಷ್ಟಾದರೂ ಕೂಡ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಮನೇಲಿ ಏನಾದರೂ ಈ ರೀತಿ ಆಗಿದ್ರೆ, ಇವಾಗ ರೇಣುಕಾಸ್ವಾಮಿ ಅವರ ವೈಫು 1 ವರ್ಷದ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಕೈ ಮುಗಿದು ಕೇಳ್ಕೊಂಡಿದ್ದಾರಂತೆ, ದಯವಿಟ್ಟು ಬಿಟ್ಬಿಡಿ, 1 ವರ್ಷದ ಅಂತೆ 5 ತಿಂಗಳ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ರೇಣುಕಾಸ್ವಾಮಿ ಕೇಳ್ಕೊಂಡ್ರಂತೆ. ಆದರೂ ಕೂಡ ಕುಡಿದ ಮತ್ತಲ್ಲಿ ಅವ್ರೇನು ಗ್ಯಾಂಗ್ ಇರುತ್ತೋ ಅವರೆಲ್ಲ ಕೂಡ ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಏನು ಸಾಕ್ಷಿಗಳು ಸಿಗ್ತಿದ್ಯೋ ಅದ್ರ ಮೇಲೆ ಹೇಳ್ತಿರೋದು. ಹಂಗಂತ ನಾನು ಪ್ರೂವ್ ಆಗಿಬಿಟ್ಟಿದೆ ಅಂತ ಹೇಳ್ತಿಲ್ಲ, ಪ್ರೂವ್ ಆಗೋದಕ್ಕಿಂತ ಟೈಮ್ ಇದೆ. ಆದರೆ ನಿಮ್ಮ ಮನೇಲಿ ಯಾರಿಗಾದ್ರೂ ಇದೇ ರೀತಿ ರೇಣುಕಾಸ್ವಾಮಿ ಏನಿದ್ರು, ಇವಾಗ ದರ್ಶನ್ ಅಭಿಮಾನಿಗಳು ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ರಲ್ಲ, ರೇಣುಕಾಸ್ವಾಮಿ ಕೂಡ ದರ್ಶನ್ ಅಭಿಮಾನಿಗಳಲ್ಲಿ ಯಾರೋ ಒಬ್ರು, ಅದಕ್ಕೋಸ್ಕರನೇ ಅವರು ಪವಿತ್ರ ಗೌಡ ಕಮೆಂಟ್ ಹಾಕಿರ್ತಾರಲ್ಲ, ಅಂದರೆ ವಿಜಯಲಕ್ಷ್ಮಿಗೋಸ್ಕರ, ಅದು ಕೂಡ ಯಾರು ಕಮೆಂಟ್ ಮಾಡಿರೋದು, ವಿಜಯಲಕ್ಷ್ಮಿಗೋಸ್ಕರ ನಮ್ಮ ಬಾಸ್ ಲೈಫನ್ನು ಹಾಳು ಮಾಡಿಬಿಟ್ರಲ್ಲ ಅಂತ ಇನ್ನು ಅಭಿಮಾನಿನೇ ಇರ್ತಾರೆ. ಅವ್ರು ಹೆಂಡ್ತಿ ಏನು ಹೇಳ್ತಾರೆ ಅಂದರೆ ಇಲ್ಲ ಅಭಿಮಾನಿ ಏನಿಲ್ಲ ಅಂತ. ಬಟ್ ಅಭಿಮಾನಿ ಏನೂ ಇಲ್ದಿರಾ ಈ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡೋದಕ್ಕೆ ಅವ್ನಿಗೇನು ಹುಚ್ಚ? ಸೊ ಇಷ್ಟೆಲ್ಲ ಆದರೂ ಕೂಡ ಅಭಿಮಾನಿನ ಕೊಲೆ ಮಾಡಿದ್ರು ಕೂಡ, ಕೊಲೆ ಆರೋಪ ಇದ್ದರೂ ಕೂಡ ಸಪೋರ್ಟ್ ಮಾಡ್ತಿರೋದು ಎಷ್ಟು ಸರಿ ಎಷ್ಟಿದ್ದು ಅಂತ ನಿಮಗೆ ಗೊತ್ತು. ಈ ವಿಡಿಯೋದಲ್ಲೂ ಕೂಡ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿರ್ತಾರೆ. ನಾನು ಏನದು ಅಜಿತ್ ಸರ್ ಥರ ಬೈಯೋದಕ್ಕಾಗೋದಿಲ್ಲ, ಅವರಂದರೆ ನೆಕ್ಸ್ಟ್ ಲೆವೆಲ್ ಜರ್ನಲಿಸ್ಟು. ಇನ್ನು ಆ ಥರ ಹೇಳ್ಬೇಕಷ್ಟೇ, ಎಲ್ಲಾದರೂ ತೋರಿಸ್ಕೊಳ್ಳಿ. ಅಭಿಮಾನ ಇರಬಾರ್ದು ಯಾವತ್ತೇ ಆಗಲಿ, ಅಭಿಮಾನ ಇರಬೇಕು. ರಾಜ್ಕುಮಾರು ಮತ್ತು ತುಂಬ ಜನ ನಮ್ಮ ಕನ್ನಡಕ್ಕೆ ಮಾದರಿಯಾಗಿದ್ದರು. ಸೊ ಇವಾಗ ಏನೇ ಮಾಡಿದ್ರು ಕೂಡ ನಾವು ಅವ್ರ ಪರ ನಿಲ್ತೀವಿ. ಶ್ರೀರಾಮನ್ಗೆ ಆಂಜನೇಯ ಇದ್ದಂಗೆ, ಅಂದರೆ ಕೊಲೆ ಮಾಡಿದ್ರು ಕೂಡ ನೆಕ್ಸ್ಟು ಅವ್ರು ಸಾಯಿಸಿದ್ರು ಕೂಡ ಇವಾಗ ಪಾಕಿಸ್ತಾನಲ್ಲಿ ಹೇಳ್ತಾರಲ್ಲ, ಏನಾದರೂ ಕೂಡ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್, ಅವ್ರ ದೇಶ ಇಡೀ ಇದು ಆಗ್ತಿದ್ರು ಕೂಡ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಂತಾರೆ. ಸೊ ಹಂಗೆ ಇವರು ಏನಾದರೂ ಕೂಡ ಜೈ ಡಿ ಬಾಸ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಷ್ಟೇ. ಸೊ ಇನ್ನು ಮುಂದೆ ಆದರೂ ಅಭಿಮಾನಿಗಳು ಸ್ವಲ್ಪ ಅಪ್ಡೇಟ್ ಆಗಿ, ನೀವು ಸಿನಿಮಾ ನೋಡಿ ಇಷ್ಟಪಡೋಂಗಿದ್ರೆ ಪಡಿ, ಬಟ್ ಈ ಟೈಮಲ್ಲಿ ಇಷ್ಟು ದಿನ ಸಪೋರ್ಟ್ ಮಾಡಿದ್ರಲ್ಲ, ನಾವು ಯಾವತ್ತೂ ಕೂಡ ಇದಿಲ್ಲ, ಬಟ್ ಈ ಟೈಮಲ್ಲಿ ಸಪೋರ್ಟ್ ಮಾಡೋದು ಖಂಡಿತ ತಪ್ಪಾಗುತ್ತೆ. ಕಾನೂನನ್ನು ಕೈಗೆ ತೊಗೊಂಡು ಬೇರೆ ವಿಚಾರಗಳಲ್ಲಿ ತೊಗೊಳೋದು ಬೇರೆ, ಅದು ಅವರ ಅಭಿಮಾನಿ. ಇವಾಗ ಇದೇ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಅವರ ಹೆಂಡ್ತಿಗೆ ಯಾರೋ ಒಬ್ರು ಏನೋ ಒಂದು, ಅವ್ರ ಹೆಂಡ್ತಿಗೆ ಏನಾದರೂ ಕಿರುಕುಳ, ಅಂದರೆ ಫಸ್ಟ್ ಹೆಂಡ್ತಿಗೆ ನಾನು ಹೇಳ್ತಿರೋದು, ಇವರು ಅಫಿಷಿಯಲ್ ಆಗಿ ಹೆಂಡ್ತಿ, ಸೆಕೆಂಡ್ ಹೆಂಡ್ತಿ ಅಂತ ಅವ್ರ ಫ್ಯಾನ್ಸ್ ಹೇಳ್ಬೋದೇನೋ, ಬಟ್ ಅಫಿಷಿಯಲ್ ಹೆಂಡ್ತಿ ಅಲ್ಲ. ಸೊ ಅವ್ರು ಏನಾದರೂ ಮಾಡಿ ಈ ಥರ ಏನಾದರೂ ಚಿತ್ರಹಿಂಸೆ ಕೊಟ್ಟಿದ್ರೆ ಅವ್ರನ್ನ ಒಂದು ಸಾಯಿಸೋದ್ರಲ್ಲಿ ಒಂದು ಬೆಲೆ ಇದೆ. ಆಯಿತು ಬಿಡಪ್ಪ, ಹೆಂಡ್ತಿಗೇನೋ ಕಿರುಕುಳ ಕೊಟ್ಟರು, ಅದು ಕೂಡ ತಪ್ಪು, ಬಟ್ ಅದೊಂದು ಅಕ್ಸೆಪ್ಟಬಲ್. ಯಾರೋ ಒಬ್ಬಳು ಗೆಳತಿಗೋಸ್ಕರ ತನ್ನ ಅಭಿಮಾನಿಯನ್ನು ಸಾಯಿಸಿರೋದು ಎಷ್ಟು ಸರಿ? ಸೊ ಇದನ್ನು ಫ್ಯಾನ್ಸ್ ಉತ್ತರ ಕೊಡಬೇಕು. ಇದಾದಮೇಲೆ ಕೂಡ ನೀವು ಸಪೋರ್ಟ್ ಮಾಡ್ತೀರಾ ಅಂದರೆ ದೊಡ್ಡ ನಮಸ್ಕಾರ. ಇದಕ್ಕಿಂತ ನಾನು ಏನೂ ಹೇಳೋಕ್ಕೆ ಇಷ್ಟ ಆಗೋದಿಲ್ಲ. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.